ರಾಜಲಕ್ಷ್ಮಿ, ಆದ್ಯಾನ್ ಕರ್ಕೊಂಡು ಬಾ ಹೋಗು. ಬಾ. ದೊಡ್ಡಪ್ಪ, ಏನಮ್ಮ, ಹಸುವಿಲ್ಲ ಅಂದ್ಯಂತೆ? ಹೌದು ದೊಡ್ಡಪ್ಪ. ಹಸುವು ಇಲ್ವಾ? ಹಸುವಿದ್ರೂ ಸುಮ್ಮನೆ ಇದೆಯಾ? ಅದೇನು ದೊಡ್ಡಪ್ಪ? 4 ಜನ ಇದ್ದಲ್ಲಿ ಚಿಕ್ಕ ಪುಟ್ಟ ಮನಸ್ತಾಪ ಆಗ್ತಿರುತ್ತೆ. ಮನ್ಸಲ್ಲೇ ಇಟ್ಕೊಂಡು ಅದನ್ನು ಬೆಳೆಸಿ ದೊಡ್ಡದು ಮಾಡಿದ್ರೆ ಚಿಕ್ಕ ಸಮಸ್ಯೆನೂ ದೊಡ್ಡದಾಗುತ್ತಷ್ಟೆ. ಮನೆ ಎಷ್ಟು ದೊಡ್ಡದಾದ್ರೂ, ಆ ಮನೆಗೆ ಎಷ್ಟು ಬಾಗಿಲಿದ್ರೂ ಒಳಗಡೆ ಬರೋದಕ್ಕೆ ಹೆಬ್ಬಾಗಲು ಒಂದೇ ಇರೋದು. ಹಾಗೆ ಮನೆಯಲ್ಲಿ ಎಷ್ಟು ಜನ ಇದ್ರು, ಎಷ್ಟು ಸಮಸ್ಯೆ ಇದ್ರು, ಅದನ್ನ ಮನ್ಸಲ್ಲಿ ಇಟ್ಕೊಳ್ದೆ ಎಲ್ರೂ ಒಟ್ಟಾಗಿದ್ರೇನೆ ಅದು ಕೂಡು ಕುಟುಂಬ. ನಡೆಯೋದೇನೋ ನಡೀತು. ನಿನ್ನನ್ನು ಯಾರು ನಂಬಿದ್ರು ನಂಬದೇ ಇದ್ರು ನಾನು ನಂಬ್ತಿದ್ದೀನಲ್ಲಮ್ಮ. ಊಟ ಮಾಡಮ್ಮ. ನಿಜವಾಗ್ಲೂ ದೊಡ್ಡಪ್ಪ, ನನಗೆ ಹಸುವಾಗ್ತಿಲ್ಲ. ನೀನೇನೋ ಹಸ್ವಿಲ್ಲ ಅಂತ ಹೇಳ್ತಿದ್ಯಾ, ಆದ್ರೆ ಅಣ್ಣ ನನ್ನಿಂದಾಗಿ ನೀನ್ ಊಟ ಮಾಡ್ತಿಲ್ಲ ಅಂತಿದ್ದಾನೆ. ದೊಡ್ಡೋಳಾಗಿ ನಾನೊಂದು ಮಾತು ಹೇಳ್ಬಾರ್ದಾ, ನೀನು ಕೇಳ್ಬಾರ್ದಾ? ಬಂದು ತಿನ್ನು. ಹಾಗೇನೂ ಇಲ್ಲ ಅತ್ತೆ, ಹಸುವಿಲ್ಲ ನನಗೆ, ಅದಕ್ಕೆ ಬೇಡ ಅಂತಿದ್ದೀನಿ. ಇಲ್ಲಿ ನೋಡು, ಹೇಳಿದ ಮಾತನ್ನು ಕೇಳ್ಬೇಕು. ನಿನ್ನಿಂದಾಗಿ ಅಣ್ಣ ನನ್ನನ್ನು ಅಪಾರ್ಥ ಮಾಡ್ಕೋತಿದ್ದಾನೆ. ನೀನ್ ಬಂದು ನಮ್ಮೊಟ್ಟು ಕೂತು ತಿನ್ಲೇಬೇಕು. ಹಸುವಿಲ್ದೆ ಹೇಗ್ ತಿನ್ಲಿ ಅತ್ತೆ? ಅತ್ಗೆ, ನಾನು ನಿನ್ಗೆ ಹೇಳ್ತಾ ಇದ್ದೀನಿ, ನನ್ನ ಸೊಸೆ ತಿಂದೆ ನಾನು ಏನು ತಿನ್ನಲ್ಲ. ನೋಡಿದ್ಯಾ ಆದ್ಯ, ನೀನ್ ತಿನ್ನಲ್ಲ ಅಂದ್ರೆ ನಿನ್ನ ಅತ್ತೆನೂ ತಿನ್ನಲ್ಲ ಅಂತಿದ್ದಾಳೆ. ಅದು ಅತ್ತೆ ಇಷ್ಟ ದೊಡ್ಡಪ್ಪ. ನಿಜವಾಗ್ಲೂ ನನಗೆ ಹಸುವಿಲ್ಲ. ಹಸುವಿನ ವಿಷಯದಲ್ಲಿ ಮಾತ್ರ ಅಲ್ಲ, ಯಾವ ವಿಷಯದಲ್ಲೂ ನಾನು ಸುಳ್ಳು ಹೇಳೋದಿಲ್ಲ ದೊಡ್ಡಪ್ಪ. ನೀನಿಷ್ಟು ಗಟ್ಟಿಯಾಗಿ ಹೇಳ್ತಿದ್ಯಾ ಅಂದ್ರೆ ನಿನ್ನ ಮಾತು ನಿಜ ಅಂತ ನಾನು ನಂಬ್ತಿದ್ದೀನಿ. ಸ್ವಲ್ಪ ತಡ ಆದ್ರೂ ಹಸುವಾದ ಕೂಡ್ಲೆ ಊಟ ಮಾಡಕ್ ಬಾ. ಆಯ್ತು ದೊಡ್ಡಪ್ಪ. ನೋಡುದ್ಯಾ ಅತ್ಗೆ, ನಿಜವಾಗ್ಲೂ ಅವಳಿಗೆ ಹಸ್ವಿಲ್ವಂತೆ. ನೀನೇನೋ ನಾನ್ ಬೈದಿದ್ದಕ್ಕೆ ಅವಳು ಊಟ ಮಾಡ್ತಿಲ್ಲ ಅಂತ ತಲೆ ಕೆಡಿಸ್ಕೊಂಡಿದ್ಯಾ. ಸರಿ ಬಿಡು, ತಿನ್ನೋಣ. ನಿಲ್ಲು ಪದ್ಮ. ಏನ್ರಿ? ಮನುಷ್ಯ ಅಂದ್ಮೇಲೆ ಮಾತಿನ ಮೇಲೆ ನಿಲ್ಬೇಕು ಕಣೆ. ಯಾವ ಮಾತಿನ ಮೇಲೆ? 1 ನಿಮಿಷದ ಮೊದಲು ನೀನೇನ್ ಹೇಳ್ದೆ ಅಂತ ಒಂದ್ಸಲ ನೆನಪು ಮಾಡ್ಕೋ. ಹಸ್ವಾಗ್ತಿದ್ದೆ ರೀ, ಮಧ್ಯದಲ್ಲಿ ಏನ್ ನಿಮ್ದು? ಇರು. ಹೇಗ್ ಹಸುವಾಗತ್ತೆ ನಿಂಗೆ? ಭಾವನವ್ರ ತಂಗಿ ಆದ್ರೂ ಕೂಡ ಹೇಗ್ ಹಸುವಾಗತ್ತೆ ಅಂತ. ಮಾತ್ ತಪ್ಪಿರೋ ತಂಗಿ ಆಗ್ತೀಯ ನೀನು? ಅಂಥ ಮಾತನ್ನ ನಾನೇನ್ ಹೇಳ್ದೆ ರೀ? ಆದ್ಯ ತಿಂದೇ ಇದ್ರೆ ನೀನ್ ತಿನ್ನಲ್ಲ ಅಂದಿಲ್ಲ. ಅವಳಿಗೆ ಹಸ್ವಿಲ್ವಂತೆ ಬಿಡ್ರಿ. ಅವಳು ಇಲ್ಲ ಅಂದ್ರೂನು ಅವಳು ತಿನ್ನಲ್ಲ ಅಂದ್ಮೇಲೆ ನೀನು ತಿನ್ಬಾರ್ದು. ಅವಳು ಆಮೇಲೆ ತಿಂತಾಳೆ ಬಿಡ್ರಿ. ಮಾತನ್ನ ಉಳಿಸ್ಕೊಳ್ಳೋ ಮನುಷ್ಯ ಆದ್ರೆ ನೀನು ಆದ್ಯ ತಿಂದಾದ್ಮೇಲೆ ತಿನ್ಬೇಕು. ಅವಳು ತಿನ್ನೋವರೆಗೂ ನಾನ್ ತಿಂದೆ ಹೇಗ್ರಿ ಇರ್ಲಿ? ಇರ್ಬೇಕು. ಅದೇ ಅಲ್ವಾ ಮಾತಂದ್ರೆ. ಈಗಲ್ದೇ ಇದ್ರೆ ಸ್ವಲ್ಪ ಹೊತ್ತಾದ್ಮೇಲೆ, ಇಲ್ಲದಿದ್ರೆ ನಾಳೆ ಆಗ್ಬಹುದು. ಅಯ್ಯೋ, ನನ್ಗೋಸ್ಕರ ನನ್ನ ಅತ್ತೆ ತಿನ್ಲಿಲ್ಲ, ಕನಿಷ್ಠ ಅವರಿಗೋಸ್ಕರ ಆದ್ರೂ ನಾನು ತಿನ್ಬೇಕು ಅಂತ ಅವಳು ಅನ್ಕೋಬೇಕಲ್ವಾ? ಹೇಳಿ ಭಾವನವ್ರೆ, ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿದ್ಯಾ?
ಅಷ್ಟೇ. ಅದು ಈಗ ನಿನ್ ಮಾತು ಉಳಿಸ್ಕೊಳ್ಳೋ ಮನುಷ್ಯ ಅನ್ಕೊಂಡೆ. ಆ ತಂಗಿಯಮ್ಮ, ಆ ಸಾರ್ ಸ್ವಲ್ಪ ನಂಗೆ ಹಾಕಮ್ಮ. ಅಬ್ಬ ತಂಗಿಯಮ್ಮ, ಇದನ್ನಂತೂ ಅಮೃತದ ಹಾಗೆ ಮಾಡ್ತೀಯಮ್ಮ ನೀನು. ಅಬ್ಬಾ, ಇದು ಬೆಂಡೆಕಾಯ. ಅಬ್ಬಬ್ಬಬ್ಬ, ಸೂಪರು. ಹಾ, ಹಾಕು ಹಾಕು ಹಾಕು. ಸ್ವಲ್ಪ ಬೆಂಡೆಕಾಯಿ ತಗೊಂಬ. ಹಾ, ಏನಪ್ಪ, ಎಂತ ಊಟ. ಬೆಂಡೆಕಾಯಿ 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 ಅದಂತೂ ಅಮೃತ. ಇನ್ನು ಸ್ವಲ್ಪ ಹಾಕಿ. ಅಯ್ಯೋ, ಹೆಂಡತಿ ತಿಂದಿಲ್ಲ ಅನ್ನೋ ಸಂಕಟ ಇಲ್ದೆ ಹೊಟ್ಟೆ ತುಂಬಾ ತಿಂದು ಹೇಗ್ ಗೊರ್ಕೆ ಹೊಡಿತಾ ಇದ್ದಾರೆ ನೋಡು. ಅಯ್ಯೋ, ನನ್ ಕೈ ತಡ್ಕೊಳಕ್ ಆಗ್ತಿಲ್ಲ. ಛೀ, ಅದೇನು ಅಂತ ಗಂಟೆ ಬಿದ್ರೋ ಅದೇನಾದ್ರೂ ಆಗ್ಲಿ, ನಾನು ಹೋಗಿ ತಿಂತೀನಿ. ಸೊಳ್ಳೆ 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 ಕಾಟ. ಅಯ್ಯೋ, ಛೀ. ಅಯ್ಯೋ, ಎಲ್ಲ ನನ್ ಕರ್ಮ. ಛೀ. ಸೊಳ್ಳೆ. ಅಮ್ಮ, ಅಯ್ಯೋ. ಸಾರು ಸಾರು ತುಂಬಾ ಸೂಪರ್ ಆಗಿತ್ತು. ಸೂಪರ್ ಆಗಿತ್ತು ಸಾರು. ಸಾರು ಸೂಪರು. ಅಲ್ಲಿ ಗ್ಲಾಸ್ ಬಿತ್ತು. ಇಲ್ಲಿ ಪದ್ಮ ಮಾಯ ಆಗಿದ್ದಾಳೆ. ಅಪ್ಪ ಪದ್ಮ, ಸಾಂಬಾರ್ ಚೆನ್ನಾಗಿದೆಯಲ್ವಾ? ಬೆಳಿಗ್ಗೆ ತಿಂಡಿಗೂ ತಿಂತೀನಿ ಅಂತ ತಂಗಿಗೆ ಹೇಳಿದ್ನಲ್ಲ, ಅದನ್ನೇ ತಿನ್ನಕ್ ಹೋಗಿದ್ದಾಳೆ ಅನ್ಸುತ್ತೆ. ಕ್ಲಾಸಲ್ಲಿ ಒಂದು ಪೆಗ್ ಹಾಕ್ಕೊಡು ಅಂದ್ರೆ ಕೇಳಲ್ಲ ಅಂತಂದ್ರಲ್ಲಿ. ಈಗ ನನಗೋಸ್ಕರ ಇಟ್ಕೊಂಡಿರೋ ಅನ್ನದ ತಟ್ಟೆಗೆ ಬಂದ್ರೆ ನಾನು ಸುಮ್ಮನೆ ಇರ್ತೀನಾ? ಮಾಡ್ತೀನಿರೋ ನಿಂಗೆ. ಈ ಪದ್ಮ, ಮುಗಿತು ಕಣ ನಿನ್ ಕತೆ. ಮಾಡ್ತೀನಿ ಇರು. ಅಯ್ಯೋ, ಅಯ್ಯೋ. ಏನ್ ಮಾಡ್ತಿದ್ಯಪ್ಪ? ನಿಮ್ಮ ಅಡಿಗೆ ಮನೇಲಿ ವಜ್ರ ವೈಡೂರ ಇಟ್ಟಿರೋ ಬಂಗಾರದ ಕೊಪ್ಪರಿಗೆನೇ ಇದೆ, ಅದನ್ನ ತಗೊಂಡು ಹೋಗಿ ಬಂದೆ. ಒಳ್ಳೆ ಪ್ರಶ್ನೆ ನಿಮ್ದು. ಮತ್ತೆ ಆ ಶಬ್ದ ಏನು? ಅಲ್ಲಿ ನೋಡಿ ಅತ್ತಮ್ಮ, ಗ್ಲಾಸ್ ಕೆಳಗಡೆ ಬಿದ್ದಿದ್ಯಲ್ಲ, ಇಲ್ಲಿ ಯಾವುದೋ ಬೆಕ್ಕು ಬಂದಿರ್ಬೇಕು ಅನ್ಸುತ್ತೆ. ಆ ಬೆಕ್ಕು ನನ್ನನ್ನು ಕಳ್ಳನ್ ಮಾಡ್ತಲ್ಲ, ಅದನ್ನ ಬಿಡೋ ಚಾನ್ಸೇ ಇಲ್ಲ.
ನೋಡಿದ್ರಾ ಮುಗೀತು ನಿನ್ ಕತೆ ಮಿಯಾವ್. ಓ ಸಿಕ್ಕಾಕೊಂಡ್ಬಿಟ್ಟೆ. ಮುಗೀತು ಕಣೆ ನಿನ್ ಕತೆ ಮುಗೀತು 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 ಕತೆ ಮುಗೀತು ನಿನ್ ಕತೆ ಮಿಯಾವ್ ಅಂತೀನಿ ಮಿಯಾವ್. ಅಯ್ಯೋ ತಗೋ ತಿನ್ನು. ಅಯ್ಯೋ ಯಾಕೋ ಹಾಗಾಡ್ತಿದ್ಯಾ? ಬಾಯಿಲ್ದಿರೋ ಜೀವಿನ ಹಾಗೆ ಹೊಡಿತಿದ್ಯಲ್ಲ, ಸುಮ್ನಿರು. ಹೇಗ್ ಬಿಡ್ತೀನಿ ಅತ್ತೆಮ್ಮ? ಇದ್ರಿಂದನೇ ಅಲ್ವಾ ನೀವು ನನ್ನನ್ನ ಕಳ್ಳ ಅಂದಿದ್ದು. ಬಿಡಲ್ಲ, ಇವತ್ತಿನ ಬಿಡೋನಲ್ವೇ ಬಿಡಲ್ಲ. ಆಗೋಯ್ತು ನಿನ್ ಕತೆ ಆಗೋಯ್ತು. ಬಿಡಲ್ಲ ನಿನ್ನ ಬಿಡಲ್ಲ. ಅಯ್ಯೋ ಅಯ್ಯ ಪದ್ಮ ಪದ್ಮ ನೀನಾ? ನಾನೇ. ಅವ್ವ ಪದ್ಮ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಬೇಕು ಅನ್ಕೊಂಡು ಹೊಡೆದ್ಬಿಟ್ಟೆ ಕಣೆ ಪದ್ಮ. ಬೇಕಾಗ್ಬಿಟ್ರೆ ಹೀಗ್ ಹೊಡಿತಾರ? ಅಬ್ಬಾ ಮತ್ತಿನ್ನೇನೆ, ನಿಮ್ ತಾಯಿ ಮಾತಿಗೆ ತುಂಬಾ ಎಮೋಷನಲ್ ಆಗ್ಬಿಟ್ಟೆ, ಅದಕ್ಕೆ ತುಂಬಾ ಹೊಡೆದ್ಬಿಟ್ಟೆ. ಹಾಗಂತ ಹೀಗ್ ಹೊಡಿತಾರ? ಅಷ್ಟಕ್ಕೂ ಕದ್ದು ತಿನ್ನೋಂತ ಪರಿಸ್ಥಿತಿ ನಿನ್ಗ್ಯಾಕೆ? ಇನ್ನೇನಮ್ಮ ಮಾಡ್ಬೇಕು ಅಂತ್ಯಾ? ಏನೋ ಮಾತಿಗೆ ಆದ್ಯ ತಿಂದ ಮೇಲೆ ತಿಂತೀನಿ ಅಂತಂದ್ರೆ ನಿಜವಾಗ್ಲೂ ತಿಂದಿರೋ ಹಾಗೆ ಮಾಡ್ಬಿಟ್ರಲ್ಲ. ಮತ್ತೆ ಹಸು ತಡಕ್ಕಾಗಲ್ಲ ಅಂದ್ಮೇಲೆ ಅಂತ ದೊಡ್ಡ ಡೈಲಾಗ್ ಯಾಕೆ ಕೊಡ್ಬೇಕಾಗಿತ್ತು ಪದ್ಮ? ಅಷ್ಟಕ್ಕೂ ಇದೆಲ್ಲ ನಿಮ್ಮಿಂದಾನೆ. ಏನೇ ಮೊದ್ಲು ನೀನ್ ಹೇಳಿದ್ದು ನೀನ್ ನನ್ನ ಹೆಂಡತಿ ಅಂತ ನಾನು ಕೂಡ ಸಪೋರ್ಟ್ ಮಾಡಿದೆ ನಿನ್ನ, ಅದು ಕೂಡ ತಪ್ಪಾ? ಸಾಕ್ ಸುಮ್ನಿರು. ಸ್ವಲ್ಪ ಹೊತ್ತಿದ್ದಿದ್ರೆ ಅವಳ ಪ್ರಾಣನೇ ಹೋಗ್ತಿತ್ತು. ಇಷ್ಟು ಏಟಿಗೆ ಪ್ರಾಣ ಹೋಗೋಕೆ ಅವಳೇನಾದ್ರು ಸಾಮಾನ್ಯ ಹೆಣ್ಣ ಅತ್ತೆಮ್ಮ? ನಿಮ್ ಡೂಪ್ ಅತ್ತೆಮ್ಮ ಇವಳು. ಹಾ ನೋಡು, ನನ್ನನ್ನ ಎದುರು ಹಾಕೋಬೇಡ, ನಾನಂತೂ ಸುಮ್ನಿರಲ್ಲ. ಹಾ ಅದು ನಿಜಾನೇ ಅತ್ತೆಮ್ಮ, ಅದು ನಿಜಾನೇ. ಪದ್ಮ ನಿಮ್ ತಾಯಿ ಹತ್ರ ಹೋಗಿ ಸಮಾಧಾನ ಮಾಡಿಸ್ಕೊಂಡು ಆದಷ್ಟು ಬೇಗ ಬಂದ್ಬಿಡು. ಓಕೆ ಓಕೆ. ಅಯ್ಯೋ ಅಮ್ಮ, ಅಯ್ಯೋ. ನನ್ ಮೈಯೆಲ್ಲ ನೋವಾಗ್ತಿದೆ ಅಮ್ಮ. ಕಾಲೇಜಿಗೆ ಟೈಮ್ ಆಗಿದ್ರು ಇನ್ನೂ ಮಲ್ಕೊಂಡು ನಿದ್ದೆ ಮಾಡ್ತಾನೆ ಇದ್ದಾಳಲ್ಲ. ಆದ್ಯಾ 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 ಏನಮ್ಮ ಇನ್ನೂ ಮಲ್ಕೊಂಡಿದ್ಯಾ? ಕಾಲೇಜಿಗೆ ಟೈಮ್ ಆಯ್ತಲ್ವಾ? ಆದ್ಯಾ ಹೇಳಮ್ಮ, ಹೇಳು ಹೇಳು ಹೇಳು. ಏನಾಯ್ತಮ್ಮ? ಅಯ್ಯೋ, ಮೈಯೆಲ್ಲ ಇಷ್ಟು ಸುಡ್ತಿದೆ. ಜ್ವರ ಬಂದಿರೋ ಹಾಗಿದೆಯಲ್ಲ? ಏನಾಗಲ್ಲ ಬಿಡು ದೊಡ್ಡಮ್ಮ, ಸರಿ ಹೋಗುತ್ತೆ. ಆದ್ಯಾ ರೆಡಿ ಆದ್ಯಾ? ಏನಾಯ್ತು ಆದ್ಯಂಗೆ? ಆದ್ಯನಿಗೆ ಜ್ವರ ಬಂದಿದ್ಯಮ್ಮ. ಜ್ವರ ಬಂದಿದ್ಯಾ? ನೋಡು, ಹಣೆ ಎಷ್ಟು ಸುಡ್ತಿದೆ. ಹೌದಲ್ವಾ? ಮತ್ ಕಾಲೇಜಿಗೆ ಹೇಗ್ ಬರ್ತಾಳೆ? ನಾನು ಬರಲ್ಲ ರಾಜಿ, ನೀನ್ ಹೋಗು. ನೀನ್ ಬರ್ದೆ ನಾನ್ ಹೇಗ್ ಹೋಗ್ಲಿ? ನಾನು ಹೋಗಲ್ಲ. ಜ್ವರ ಇಷ್ಟೊಂದಿದ್ಮೇಲೆ ಒಂದು ಸಾರಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರೋದು ಒಳ್ಳೇದಲ್ವಾ? ಬಾ ಆದ್ಯಾ. ಬಾ ಆದ್ಯಾ, ಬಾ ಬಾ. ಬಾಮ್ಮ. ಏನತ್ಗೆ ಹಾಸ್ಪಿಟಲ್ ಅಂತಿದ್ದೀರಾ? ಆದ್ಯನಿಗೆ ಜ್ವರ ಬಂದ್ಬಿಟ್ಟಿದೆ ಪದ್ಮ. ಒಳ್ಳೆ ಕೆಲ್ಸ ಆಯ್ತು. ನಾವೇನು ಮಾಡಕ್ಕಾಗ್ಲಿಲ್ಲ ಅಂದ್ರು ಜ್ವರ ಆದ್ರೂ ಕೈ ಕಾಲು ಆಡ್ಸಕ್ಕಾಗ್ದೆ ಮಲ್ಗೋ ಹಾಗೆ ಮಾಡ್ಲಿ. ಅದು ನಮ್ಮ ಮನ್ಸಿನ ಮಾತು, ಹೊರಗಡೆ ಹಾಗೆ ಮಾತಾಡೋದಕ್ಕಾಗಲ್ವಲ್ಲ. ಪದ್ಮ, ಆದ್ಯನಿಗೆ ಜ್ವರ ಬಂದಿದೆ ಅಂದ್ರೆ ಏನ್ ನಿಮ್ ಗುಸ್ಗುಸು? ಅದೇ ಅಕ್ಕ, ಇದಕ್ಕಿದ್ದ ಹಾಗೆ ಜ್ವರ ಬಂತಲ್ಲ, ದೃಷ್ಟಿ ಏನಾದ್ರೂ ತಾಕ್ತೇನೋ ಅಂತ ಮಾತಾಡ್ಕೊತಿದ್ವಿ. ಯಾರ್ ಕಣ್ಬಿತ್ತೋ ಏನೋ, ಪಟಪಟ ಅಂತ ಮಾತಾಡ್ಕೊಂಡು ಓಡಾಡ್ತಾ ಇದ್ದ ನನ್ನ ಸೊಸೆ ಹೀಗ್ ಮಲ್ಕೊಂಡ್ಬಿಟ್ಟಿದ್ದಾಳೆ. ಅಮ್ಮ ಆದ್ಯಾ, ತಲೆ ನೋಯ್ತಾ ಇದ್ಯಾ? ಮೈ ಕೈ ನೋವಾಗ್ತಿದ್ಯಾ? ಪದ್ಮ, ಮೊದಲೇ ಇವಳಿಗೆ ಸುಸ್ತಾಗಿದೆ. ನೀನ್ ಇಷ್ಟೊಂದು ಪ್ರಶ್ನೆಗಳನ್ನ ಕೇಳ್ತಿದ್ರೆ ಅವಳು ತಾನೇ ಹೇಗೆ ಉತ್ತರ ಕೊಡ್ತಾಳೆ? ಮೊದಲು ಇವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಬಾ ಮಾದ್ಯ, ಬಾ ಬಾ ಬಾ. ಜಾನಕಿ, ಏನಾಯ್ತು? ಆದ್ಯನಿಗೆ ಜ್ವರ ಬಂದಿದೆ ರೀ. ಆದ್ಯಾಗೆ ಜ್ವರನಾ? ಹೌದು ರೀ. ಆದ್ಯನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರ್ತೀನಿ. ಸರಿ, ನೀನ್ ಹೋಗು. ಅಷ್ಟರಲ್ಲಿ ನೀವು ಹೊರಡೋದಕ್ಕೆ ಕಾರ್ ರೆಡಿ ಮಾಡಿಸ್ತೀನಿ. ಅತ್ಗೆ, ನೀನ್ ಯಾಕೆ?
ನನ್ ಸೊಸೆನ ನಾನೇ ಕರ್ಕೊಂಡು ಹೋಗಿ ಡಾಕ್ಟರ್ಗೆ ತೋರಿಸಿ ಕರ್ಕೊಂಡು ಬರ್ತೀನಿ. ಅತ್ತಿಗೆ ಕರ್ಕೊಂಡು ಹೋಗ್ತೀನಿ ಅಂದ್ರಲ್ವಾ? ಹಾಗಂತ ನಾನ್ ಸುಮ್ನೆ ಕೂತ್ಕೊಳಕಾಗತ್ತೇನೋ? ನೀವ್ ಯಾರು ಬೇಡ. ಮತ್ತೆ ಏನೋ ಮಾಡೋದಕ್ ಬಂದ ಕಣೆ ನನ್ ಗಂಡ. ನೀವೇ ಕರ್ಕೊಂಡು ಹೋಗ್ತೀರೇನ್ರಿ? ನೀನು ನಾನು ತಂಗಿನೋ ಅಲ್ಲ ಪದ್ಮ. ಆದ್ಯಂಗೆ ಹುಷಾರಿಲ್ದಿದ್ರೆ ನೋಡ್ಕೊಳ್ಳೋ ಹೊಣೆ ಯಾರ್ದು? ನಮ್ ಸೀನುದು. ಅವಳನ್ನ ಮದುವೆ ಆಗೋ ನೀವನು, ಅವಳನ್ನ ನೋಡ್ಕೋಬೇಕಾದನ್ ಕೂಡ ಇವನ್ ಕರ್ಕೊಂಡು ಹೋಗ್ತಾನೆ. ಯಾಕ್ರಿ? ನಾನಿದ್ದೀನಲ್ಲ. ಪದ್ಮ, ನಾವು ಇವತ್ತಿರ್ತೀವಿ, ನಾಳೆ ಇರ್ತೀವಿ, ಯಾವಾಗ್ಲೂ ಇರ್ತೀವ? ಜೀವನದಲ್ಲಿ ಒಬ್ರನ್ನೊಬ್ರು ನೋಡ್ಕೋಬೇಕಾದ್ರು ಇವನ್ ಕರ್ಕೊಂಡು ಹೋಗ್ತಾನೆ. ನನ್ನ ಮಗ ಕರ್ಕೊಂಡು ಹೋಗ್ತಾನೆ. ಏನೇ ಪ್ರತಿಯೊಂದಕ್ಕೂ ನಾನು ಅಂತ ನುಗ್ಬಾರ್ದು ಕಣೆ. ಭಾವನವ್ರೆ, ನೀವೇನಂತೀರಿ? ನಾನು ಹೇಳಿದ್ರಲ್ಲಿ ತಪ್ಪೇನಾದ್ರೂ ಇದೆಯಾ ಭಾವನವ್ರೆ? ಏನು ತಪ್ಪಿಲ್ಲ ಪದ್ಮ. ಭಾವ ಹೇಳಿದ್ ಕೂಡ ನಿಜನೇ ಅಲ್ವಾ? ಮುಂದೆ ಮುಂದೆ ಆದ್ಯನ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ಸೀನುದೆ. ಈಗಿಂದಾನೇ ಅಭ್ಯಾಸ ಆದ್ರೆ ಒಳ್ಳೇದು. ಯಾಕೆ ಬಿಡಿ ದೊಡ್ಡಪ್ಪ, ನಾನೇ ಹೋಗಿ ಬರ್ತೀನಿ. ಈ ಪರಿಸ್ಥಿತಿಲಿ ಹೇಗೆ ಹೋಗ್ತೀಯ ಬಿಡಮ್ಮ? ಆದ್ರೂ ನನ್ ಮಗ ಇರ್ಬೇಕಾದ್ರೆ ನೀನ್ ಒಬ್ಳೆ ಹೋಗೋ ಅಗತ್ಯ ಏನಿದೆ ಆದ್ಯಾ? ಸೀನು, ಆ ದಿನ ಕರ್ಕೊಂಡು ಹೋಗೋ ಹಾಸ್ಪಿಟ್ಲಿಗೆ. ಸೀನು ತುಂಬಾ ಸುಸ್ತಾಗಿರೋ ತರ ಇದೆ, ಬೇಗ ಕರ್ಕೊಂಡು ಹೋಗಿ ತೋರ್ಸು. ಸರಿ ಮಾವ. ಆದ್ಯಾ, ಹುಷಾರಾಗಿ ಹೋಗ್ಬಿಟ್ ಬಾಮ್ಮ. ಹೇಳು. ಹೋಗೋ, ಹೆಲ್ಪ್ ಮಾಡು, ಹೋಗೋ. ಕರ್ಕೊಂಡು ಹೋಗು. ಹೋಗಮ್ಮ ಆದ್ಯ. ಅತ್ತಿಗೆ, ನಿಮ್ಗೆ ಶತ್ರು ಎಲ್ಲೋ ಇಲ್ಲ ಅತ್ತಿಗೆ. ನೋಡಿ, ನಿಮ್ ಗಂಡನ ರೂಪದಲ್ಲಿ ನಿಮ್ ಪಕ್ಕದಲ್ಲೇ ಇದೆ. ನನಗ್ ಬರ್ತಿರೋ ಕೋಪಕ್ಕೆ ಕುತ್ಕೆ ಇಸ್ಕಿ ಸಾಯಿಸ್ಬಿಡ್ಬೇಕು ಅನ್ನಿಸ್ತಿದೆ. ಆದ್ರೆ ಏನ್ ಮಾಡ್ಲಿ, ಕಟ್ಟಿದನಲ್ಲ ತಾಳಿನ, ಇದು ಅಡ್ಡಿಪಡಿಸ್ತಿದೆ. ಹಾ ಸರಿ ಸರಿ, ನಡೀರಿ. ಇಲ್ಯಾಕೆ? ನಡೀರಿ. ಸೀನು, ಸೀನು ನಿಲ್ಸು 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 ನಿಲ್ಸು. ಸೀನು ನಿಲ್ಸು. ಏನಾಯ್ತು? ಇಲ್ಲಿ ಹಾಸ್ಪಿಟಲ್ ಎಲ್ಲಿದೆ? ಹಾಸ್ಪಿಟಲ್ ಇಲ್ಲ, ಅಲ್ಲೋಡು ಐಸ್ ಕ್ರೀಮ್ ಪಾರ್ಲರ್ ಇದೆ. ಏನೋ ಜ್ವರ ಬಂದಿದ್ರು ಕೂಡ ಐಸ್ ಕ್ರೀಮ್ ತಿಂತೀಯ? ಜ್ವರನಾ? ಯಾರ್ಗೆ? ಇದೇನಿದು? ನಿನಗೆ ಜ್ವರ ಅಂತ ತಾನೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಕ್ ಹೇಳಿದ್ದು? ಇದು ಐರನ್ ಬಾಡಿ. ಇದಕ್ಕೆ ಜ್ವರಗಳು, ತಲೆನೋವುಗಳು ಎಲ್ಲ ಬರಲ್ಲ ಕಣೋ ಸೀನಯ್ಯ. ಮತ್ತೆ ಮನೇಲಿ ನೋಡಿದ್ರೆ ಹಾಗೆ ಹೇಳಿದೆ? ಹೀಗ್ ಬರ್ಬೇಕು ಅಂತಾನೆ ಹಾಗೆ ಚಿಕ್ಕ ಬಿಲ್ಡಪ್ ಕೊಟ್ಟೆ. ಅಂದ್ರೆ ನಾಟಕ ಆಡದ್ಯಾ? ಹೌದು. ಇಲ್ಲ ಅಂದ್ರೆ ಹೀಗೆ ನಿನ್ ಜೊತೆ ಹೊರಗಡೆ ಬರೋದಕ್ಕಾಗೋದಿಲ್ಲ ತಾನೇ? ನನ್ ಜೊತೆ ಹೊರಗಡೆ ಬರೋದಕ್ಕೆ ಸುಳ್ಳು ಹೇಳ್ತೀಯಾ? ಮತ್ತಿನ್ನೇನ್ ಮಾಡ್ಲಿ ಸೀನು? ಕಾಲೇಜಿಗೆ ಹೋಗ್ದೇನೆ ಇವತ್ತು ನಿನ್ ಜೊತೆ ಸುಮ್ನೆ ಹಾಗೇ ಸುತ್ತಾಡ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಚಿಕ್ಕ ಡ್ರಾಮಾ ಪ್ಲೇ ಮಾಡಿದ್ದು.
ಲಕ್ಕಿಯಾಗಿ ದೊಡ್ಡಪ್ಪ ಮತ್ತೆ ಎಲ್ರು ನಿನ್ನ ನನ್ ಜೊತೆ ಕಳ್ಸಿದ್ರು. ಇವತ್ತೆಲ್ಲ ನಾವ್ ಹಾಗೇ ಹೊರಗಡೆ ಹೋಗಿ ಆರಾಮಾಗಿ ಸುತ್ತಾಡ್ಕೊಂಡ್ ಬರೋಣ. ನೀನ್ ಊರ್ ಸುತ್ತಕ್ಕೋಸ್ಕರ ಈ ತರ ಸುಳ್ಳು ಹೇಳ್ತೀಯಾ? ನಿನಗ್ ಜ್ವರ ಅಂದಿದ ತಕ್ಷಣ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ನಿಜವಾಗ್ಲೂ ಟೆನ್ಷನ್ ಮಾಡ್ಕೊಂಡ್ಯಾ ಸೀನು? ಮತ್ತೆ ಸಡನ್ ಆಗಿ ಜ್ವರ ಅಂದ್ರೆ ಟೆನ್ಷನ್ ಆಗಲ್ವಾ? ಮನೇಲೆಲ್ಲ ಯೋಚನೆ ಮಾಡ್ತಿರ್ತಾರೆ. ನಡಿ ಹೋಗೋಣ. ಎಲ್ಲಿಗಪ್ಪ ಸೀನಪ್ಪ ಹೋಗೋದು? ನಾವ್ ಹೋಗ್ಬೇಕಾಗಿರೋದು ಮನೆಗಲ್ಲ, ಇಲ್ಲಿಂದ ಅಲ್ಲಿಗೆ ಹಾಗೇ ಸಿಟಿಗೆ ಹೋಗಿ ಸುತ್ತಾಡಿ ಒಟ್ಟಿಗೆ ತಿಂದು ಚೆನ್ನಾಗ್ ಮಜಾ ಮಾಡಿ ಸಾಧ್ಯ ಆದ್ರೆ ಒಂದ್ ಸಿನಿಮಾ ನೋಡಿ ಹಾಗೆ ಎಂಜಾಯ್ ಮಾಡ್ತಾ ಈ ದಿನ ಎಲ್ಲ ಕಳಿಯೋಣ. ಏಯ್, ಎಂಜಾಯ್ ಇಲ್ಲ ಏನಿಲ್ಲ, ನಡಿ ಮನೆಗೆ. ಒಂದ್ ಹೆಣ್ಮಗು ಮನ್ಸನ್ನ ಅರ್ಥ ಮಾಡ್ಕೊಳಲ್ವಾ ಸೀನು? ನಾನೇನಾದ್ರೂ ಬಂಗಾರ ಕೇಳಿದ್ನಾ ಅಥವಾ ಡೈಮಂಡ್ಸ್ ಕೇಳಿದ್ನಾ? ಒಂದು ಲಾಂಗ್ ಡ್ರೈವ್ ಕೇಳ್ದೆ. ಈ ದಿನಾನ ನಮ್ಮ ಲೈಫ್ ಅನ್ನೋ ಡೈರಿಯಲ್ಲಿ ಒಂದು ಒಳ್ಳೆ ಪೇಜ್ ಆಗಿ ಬದಲಾಯಿಸ್ಕೊಳ್ಳೋಣ ಅಂತ ಕೇಳ್ದೆ. ಅದೆಲ್ಲ ಏನು ಆಗಲ್ಲ, ನಡಿ. ನಾನ್ ಮನೆಗ್ ಬರಲ್ಲ. ಬರ್ದೇನೆ ನಾನು ಇಲ್ದೇನೆ ಹೇಗ್ ಹೋಗ್ತೀಯಾ? ಅಯ್ಯೋ, ಎಲ್ಲಿದ್ಯಾ ಸೀನು ನೀನಿನ್ನು? ನೀನ್ ಕರ್ಕೊಂಡ್ ಹೋಗ್ದೆ ಹೋದ್ರೆ ನಾನ್ ಹೋಗಕ್ಕಾಗಲ್ಲ ಅನ್ಕೊಂಡಿದ್ಯಾ? ಇವಾಗ ನೋಡು. ಏಯ್ ಅದ್ಯಾ, ಲಿಫ್ಟ್ ಲಿಫ್ಟ್. ಏಯ್ ಏನ್ ಮಾಡ್ತಿದ್ಯಾ?